ಗ್ರಾಮದ ಕೊನೆಯ ತುದಿಯಲ್ಲಿ ಒಂದು ಹಳೆಯ ಮನೆ ಇತ್ತು. ಆ ಮನೆಗೆ ಯಾರೂ ಹತ್ರ ಹೋಗೋದಿಲ್ಲ. ಹಗಲಲ್ಲೂ ಅಲ್ಲ, ರಾತ್ರಿಯಂತೂ ಪ್ರಶ್ನೆಯೇ ಇಲ್ಲ. ಆ ಮನೆಯ ಬಗ್ಗೆ ಒಂದೇ ಒಂದು ಮಾತು ಪ್ರಸಿದ್ಧವಾಗಿತ್ತು. ಒಮ್ಮೆ ಒಳಗೆ ಹೋದವನು ಅದೇ ರೀತಿ ಹೊರಗೆ ಬಂದಿಲ್ಲ. ರವಿ ಎಂಬ ಯುವಕ ಕೆಲಸದ ನಿಮಿತ್ತ ಆ ಗ್ರಾಮಕ್ಕೆ ಬಂದಿದ್ದ. ಬಾಡಿಗೆ ಮನೆ ಹುಡುಕ್ತಾ ಇರುವಾಗ ಅವನಿಗೆ ಅತಿ ಕಡಿಮೆ ಬಾಡಿಗೆಯಲ್ಲಿ ಅದೇ ಹಳೆಯ ಮನೆ ಸಿಕ್ಕಿತು. ಗ್ರಾಮಸ್ಥರು ಎಚ್ಚರಿಸಿದ್ರು, ಅಲ್ಲಿ ಇರಬೇಡ ಮಗ. ಆದ್ರೆ ರವಿ ನಗುತ್ತಾ ಹೇಳ್ದ, ಭೂತ ಅಂದ್ರೆ ನಂಬೋದು ಮಕ್ಕಳ ಕೆಲಸ. ಅದೇ ಮೊದಲ ರಾತ್ರಿ 12 ಗಂಟೆಗೆ ಕಲ್ಕಲ ಸದ್ದು. ಹಳೆಯ ಮನೆ ಬಾಗಿಲು ತಾನೇ ತಾನಾಗಿ ತೆರೆದಿತ್ತು. ರವಿ ಎದ್ದು ನೋಡಿದ, ಯಾರೂ ಇಲ್ಲ. ಆದ್ರೆ ನೆಲದ ಮೇಲೆ ಒದ್ದೆಯ ಕಾಲಿನ ಗುರುತುಗಳು. ಅವು ನೇರವಾಗಿ ಅವನ ಕೊಠಡಿಯತ್ತ ಬರುತ್ತಿದ್ದವು. ರವಿ ಭಯದಿಂದ ಕನ್ನಡಿಯ ಮುಂದೆ ಹೋದ. ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ, ಆದರೆ ಹಿಂಭಾಗದಲ್ಲಿ ಬಿಳಿ ಸೀರೆ, ಬಿಚ್ಚಿದ ಕೂದಲು, ರಕ್ತದ ಕಣ್ಣುಗಳು. ಅವಳು ನಿಧಾನವಾಗಿ ಕೇಳಿದಳು, ನನ್ನ ಮನೆಗೆ ಯಾಕೆ ಬಂದೆ? ರವಿ ಕೂಗಿದ, ಆದರೆ ಧ್ವನಿ ಹೊರಬರಲಿಲ್ಲ. ಆಕೆಯ ಹೆಸರು ಸೀತಾ. 30 ವರ್ಷಗಳ ಹಿಂದೆ ಈ ಮನೆಯಲ್ಲೇ ಆಕೆಯನ್ನು ಆಕೆಯ ಗಂಡ ಮತ್ತು ಅತ್ತೆ ಹತ್ಯೆ ಮಾಡಿದ್ದರು. ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ. ಈ ಮನೆಗೆ ಬರುವ ಪ್ರತಿಯೊಬ್ಬನೂ ನನ್ನ ನೋವನ್ನು ಅನುಭವಿಸಬೇಕು ಎಂದು ಶಪಥ ಮಾಡಿದ್ದಳು. ಗಡಿಯಾರದಲ್ಲಿ ಸಮಯ 3:33 ಮಧ್ಯಾಹ್ನ. ಗೋಡೆಗಳಿಂದ ರಕ್ತ ಹರಿಯತೊಡಗಿತು. ಮನೆಯ ಬಾಗಿಲು, ಕಿಟಕಿಗಳು ಎಲ್ಲವೂ ತಾನಾಗಿ ಮುಚ್ಚಿಕೊಂಡವು. ಸೀತಾ ರವಿಯ ಕಿವಿಯಲ್ಲಿ ಗುಸುಗುಸಿಸಿದಳು, ಇಂದಿನಿಂದ ನೀನು ಇಲ್ಲಿ. ರವಿ ದೇವರ ನಾಮ ಜಪಿಸತೊಡಗಿದ. ಹಠಾತ್ ಒಂದು ಕೋಣೆಯಲ್ಲಿ ಹಳೆಯ ಫೋಟೋ ಕಂಡಿತು. ಅದರ ಹಿಂದೆ ಬರೆದಿತ್ತು, ಸತ್ಯ ಹೊರಬಂದರೆ ಶಾಪ ಮುಕ್ತ. ರವಿ ಸೀತಾಳ ಹತ್ಯೆಯ ಸತ್ಯವನ್ನು ಗ್ರಾಮಸ್ಥರಿಗೆ ತಿಳಿಸಬೇಕು ಎಂದು ತೀರ್ಮಾನಿಸಿದ. ಬೆಳಗ್ಗೆ ಸೂರ್ಯೋದಯ. ಗ್ರಾಮಸ್ಥರು ಮನೆ ಮುಂದೆ ಸೇರಿದಾಗ ಮನೆಯ ಬಾಗಿಲು ತೆರೆದಿತ್ತು, ಆದರೆ ರವಿ ಅಲ್ಲಿರಲಿಲ್ಲ. ಆ ದಿನದಿಂದ ಆ ಮನೆಯ ಮುಂದೆ ಒಂದು ಹೊಸ ಧ್ವನಿ ಕೇಳಿಸುತ್ತದೆ, ನನ್ನ ಸತ್ಯವನ್ನು ಹೇಳಿ. ಇಂದಿಗೂ ರಾತ್ರಿ 3:33 ಆ ಮನೆ ಬೆಳಗುತ್ತದೆ.